ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ? ನಾವಂತೂ ಸೂಪರಾಗಿದ್ದೀವಿ. ಇವತ್ತು ನಮ್ಮೂರು ಕರ್ಕೊಂಡು ಹೋಗ್ತಾಯಿದ್ದೀನಿ, ಬನ್ನಿ ನಿಮ್ಮನ್ನು. ಇದು ಯಾವ ಊರು ಅಂತ ಹೇಳ್ತೀನಿ. ಇದು ಬಂದು ಮಂಡ್ಯದ ಹತ್ರ ಇರೋ ಬೇವಿನಹಳ್ಳಿ ಅಂತ. ನಮ್ಮನ್ನು ಇಲ್ಲೇ ಕೊಟ್ಟು ಮದುವೆ ಮಾಡಿರೋದು. ಇದೇ ಊರು ನಮ್ಮದು. ನಾವು ಇಲ್ಲಿ ಒಂದು 7-8 ವರ್ಷ ಇದ್ದು, ಮದುವೆ ಆದಮೇಲೆ ಒಂದು 7-8 ವರ್ಷ ಇದೇ ಊರಲ್ಲಿ ಇದ್ದದ್ದು ನಾವು. ಇಲ್ಲಿ ನಮ್ಮ ರಿಲೇಷನ್ನು ಫಂಕ್ಷನ್ ಕರೆದಿದ್ರು, ಅದಕ್ಕೆ ಫಂಕ್ಷನ್ಗೆ ಹೋಗ್ತಾಯಿದ್ದೀವಿ. ಇವರು ಬಂದು ನಮ್ಮ ವಾರ್ಗಿತಿ ಅವ್ರ ತಾಯಿ. ಅಲ್ಲೇ ಅಲ್ಲೇ ನಾನು ಹೋಗೋ ಬಸ್ಸಲ್ಲಿ ಅವರು ಸಿಕ್ಕಿದ್ರು. ಅವರು ನಾನು ಇಬ್ಬರು ಜೊತೆಲೇ ಹೋಗ್ತಾ ಇದ್ದೀವಿ ಅವ್ರ ಮನೆಗೆ. ಇನ್ನೂ ಸ್ವಲ್ಪ ದೂರ ಬಸ್ ಸ್ಟಾಪಿಂದ ಸ್ವಲ್ಪ ದೂರ. ಅವರು ನಮ್ಮ ವಾರ್ಗಿತಿ ಇದ್ದಾರಲ್ಲ, ಅವ್ರ ತಾಯಿ ಅವರು ನಾವು ಇಬ್ಬರು ಜೊತೆಲಿ ಹೋದು. ಬನ್ನಿ, ನಮ್ಮೂರು ಹೇಗಿತ್ತು, ನಾವು ಎಷ್ಟು ವರ್ಷ ಇಲ್ಲಿ ವಾಸ ಮಾಡ್ದೋ ಅಂತ ಎಲ್ಲ ನಿಮ್ಮ ಹತ್ರ ಶೇರ್ ಮಾಡ್ಕೋತಾ ಇದ್ದೀನಿ. ಯೂಟ್ಯೂಬರು ಇಷ್ಟು ಲೇಟಾಗಿ ಬಂದರೆ ಹೆಂಗೆ ಕತೆ? 2 ಲೋಟ ಅಲ್ಲ, 4-5 ಲೋಟ ಇಟ್ಕೋಬೇಕು. ಹೇಳ್ಬೇಡ ಹುಡುಗಿ, ಅಲ್ಲಿ ಒಳಗಡೆ ಸಾಂಬಾರು ಬೋಟಿಗೆ ಹೋಗು. 3 ಗಂಟೆಗೆ ನೋಡಿ, ನಮ್ಮದು ಇದೇ ಬೀದಿ. ಈ ಬೀದಿಯಲ್ಲೇ ನಾವು ಇದ್ದದ್ದು ಫಸ್ಟ್ 8 ವರ್ಷ. ನನ್ನ ಮಕ್ಕಳು ಹುಟ್ಟಿದಾಗ, ನನ್ನ ಮಕ್ಕಳು ಚಿಕ್ಕ ಮಕ್ಕಳು, ಆ ಮಕ್ಕಳು ಇದೇ ಬೀದಿಲಿ ಆಟ ಆಡಿರೋದು. ಮೊದಲೆಲ್ಲ ಈ ಥರ ಇರಲಿಲ್ಲ. ನಾವು ಇರಬೇಕಾದ್ರೆ ಎಲ್ಲ ಬರೀ ಮಣ್ಣು ಇರ್ದಿತ್ತು. ಇವಾಗೇನೋ ಸಿಮೆಂಟ್ ಎಲ್ಲ ಹಾಕೊಂಡವ್ರೆ, ರೋಡ್ಗೆಲ್ಲ ಸಿಮೆಂಟ್ ಹಾಕೋ. ಇದು ನಮ್ಮ ಮನೆ ಎದುರುಗಡೆ ಮನೆ, ನಮ್ಮ ಯಜಮಾನ್ರವ್ರ ಅತ್ತೆ ಮಾವನ ಮನೆ ಅದು. ಇದೇ ನೋಡಿ, ಇದೇ ಜಾಗ. ನಾವಿಲ್ಲೇ ಇದ್ದದ್ದು. ಇಲ್ಲಿ ಬಂದು 2 ಮನೆ ಇತ್ತು. 2 ಮನೆ ಇತ್ತು. ನಮ್ಮ ಯಜಮಾನ್ರವ್ರ ತಾಯಿ, ಅವ್ರ ಅಪ್ಪ ಅಮ್ಮ, ಆಮೇಲೆ ಅವ್ರ ತಂಗಿದಿರೆಲ್ಲ ಇಲ್ಲಿ ಒಂದು ದೊಡ್ಡ ಮನೆ ಕಟ್ಕೊಂಡಿದ್ರು. ಈ ಪಕ್ಕದಲ್ಲಿ ನಾವು ಸಪ್ರೇಟಾಗಿದ್ದು. 3 ಜನನೂ ಅಣ್ಣ ತಮ್ಮದಿರೆಲ್ಲ ಬೇರೆ ಬೇರೆ ಸಪ್ರೇಟಾಗಿದ್ದು. ಆದರೆ ನೋಡಿ, ಇದು ಗಿಡ ಬೆಳ್ಕೊಂಡಿದೆಯಲ್ಲ, ಇಲ್ಲೇ ನಮ್ಮ ರೂಮ್ ಇದ್ದದ್ದು. ಇಲ್ಲಿ ಹಿಂದೆಗಡೆ 2 ರೂಮು, ಮುಂದೆಗಡೆ 1 ರೂಮ್. ಆ ಥರ ಒಂದು ಮನೇಲಿ 3 ಭಾಗ 3 ಅಂದರೆ 3 ರೂಮ್ ಮಾಡ್ಕೊಂಡು ಇದ್ವಿ. ಇದೇ ಜಾಗದಲ್ಲಿ ಇದ್ದದ್ದು ನಾವು. ಮನೆ ಇದ್ದದನ್ನ ಉಂಟಿಸ್ಬಿಟ್ರು, ಮನೆ ಕಟ್ತೀವಿ ಅಂತ. ನೋಡಿ, ಇದು ಅವರು ಅದು ಫಸ್ಟು ಅವರು ಅಡುಗೆ ಮಾಡೋ ಒಲೆ ಅಂತ. ಇದು ಅದೇ ಜಾಗದಲ್ಲಿ ಆ ಗಿಡ ಬೆಳ್ಕೊಂಡಿದೆ, ಯಾವುದು ಬಿಳಿ ಅಕ್ಕದ ಗಿಡ. ಅದನ್ನು ಮನೆ ದೇವರು ಅಂತ ಪೂಜೆ ಮಾಡ್ತಾರೆ. ಶಾಸ್ತ್ರ ಎಲ್ಲ ಕೇಳಿದಾಗ ಏನೋ ಒಳ್ಳೆಯದಾಗುತ್ತೆ, ಮುನೇಶ್ವರ ಅದು ಅಂತ ಹೇಳಿದ್ರಂತೆ. ಅದಕ್ಕೆ ಅವರು ವರ್ಷವೂ ಇಲ್ಲಿ ಬಂದು ಮರಿ ಕೂದಿ ಹಬ್ಬ ಮಾಡ್ತಾರೆ. ಈ ಗಿಡಕ್ಕೆ ದೊಡ್ಡ ಗಿಡ ಆಗೈತೆ, ವರ್ಷವೂ ಮಾಡ್ತಾರೆ. ಬಂದವರೆಲ್ಲ ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ನಾವು ಸುಮಾರು ಒಂದು 7-8 ವರ್ಷ ನಾವು ಇದೇ ಊರಲ್ಲಿದ್ದೋ, ಇದೇ ಜಾಗದಲ್ಲಿ ಮನೆ ಕಟ್ಟಿಕೊಂಡು. ಮನೆ ಅಂದರೆ ಸುಮಾರು ಒಂದು ಚಿಕ್ಕದಾಗಿ ಎಲ್ಲ ಚಿಕ್ಕ ರೂಮ್ ಮಾಡಿಕೊಂಡು ಸಪ್ರೇಟಾಗಿದ್ದೋ. ಯಾರ ಜೊತೆಯಲ್ಲಿ ಏನು ಇರಲಿಲ್ಲ, ಎಲ್ಲ ಸಪ್ರೇಟಾಗಿದ್ದದ್ದು. ಬಂದವರೆಲ್ಲ ಪೂಜೆ ಮಾಡ್ತಾರೆ, ಕೈ ಮುಗಿತಾರೆ ಆ ದೇವಸ್ಥಾನಕ್ಕೆ. ನಿನ್ನ ಹೆಸರೇನು? ಯಾವ ಊರು ನೀನು? ದೇವನಹಳ್ಳಿನ? ಯಾರ ಮಗಳು ನೀನು? ನಿಮ್ಮ ಅಪ್ಪನ ಹೆಸರೇನು? ವಿಜಿ ಮಗಳಾ? ವಿಜಿ ಮಗಳ? ಇಷ್ಟುದ ಇದ್ದಾಳ? ಯಾರು? ಇಜಿ ಮಗಳು. ಏನು ಸಮಾಚಾರ? ಇವ್ರ ತಾತ ಒಳಗಿಂದ ಬಗ್ಗಿ ನೋಡ್ತಾ.
ನೋಡಿ ಇದು ನಮ್ಮನೆ ಎದುರುಗಡೆ ದೇವಸ್ಥಾನ, ನಮ್ಮನೆ ಬೀದಿಲೇ ಇದ್ದದ್ದು ಶನಿಮಾತನ ದೇವಸ್ಥಾನ. ತುಂಬ ಚೆನ್ನಾಗಿತ್ತು. ಮೊದಲೆಲ್ಲ ಇಷ್ಟು ಚೆನ್ನಾಗಿ ಕಟ್ಟಿರಲಿಲ್ಲ, ಇವಾಗೆಲ್ಲ ಚೆನ್ನಾಗಿ ಕಟ್ಟವ್ರೆ. ಆದರೆ ಒಳಗಡೆ ಹೋಗೋ ಥರ ಇರಲಿಲ್ಲ. ನಾನು ಇಲ್ಲ ಒಳಗಡೆ ಎಲ್ಲ ಹೋಗಿ ವೀಡಿಯೋ ಮಾಡ್ತಾಯಿದ್ದೆ. ಶನಿಮಾತನ ದೇವಸ್ಥಾನ ಅಲ್ವಾ, ನಾವು ಒಳಗಡೆ ಹೋಗೋ ಥರ ಇರಲಿಲ್ಲ. ಅದಕ್ಕೆ ಅವರೆಲ್ಲ ಒಳಗಡೆ ಹೋಗಿದ್ದು, ನಾನು ಹೊರಗಡೆ ನಿಂತ್ಕೊಂಡೆ ವೀಡಿಯೋ ಮಾಡಿದೆ. ತುಂಬ ಚೆನ್ನಾಗಿದೆ ದೇವಸ್ಥಾನ. ನಾವು ಯಾವಾಗಲೂ ಶನಿವಾರ ಆಯಿತು ಅಂದರೆ ಇಲ್ಲಿ ಬಂದು ಪೂಜೆ ಮಾಡಿ, ವಾರ ನಮ್ಮ ಮನೆಯೆಲ್ಲ ಕ್ಲೀನ್ ಮಾಡಿ ಇಲ್ಲಿ ಬಂದು ಪೂಜೆ ಎಲ್ಲ ಮಾಡಿ, ನಮಗೇನೋ ಒಂಥರ ಇಲ್ಲಿ ಬಂದು ಇಲ್ಲಿ ಪೂಜೆ ಮಾಡ್ಕೊಂಡು ಮನೆಗೆ ಹೋದರೆ ಒಂಥರ ಏನೋ ಒಂಥರ ನೆಮ್ಮದಿ. ಆ ಥರ ಎಲ್ಲ ಮಾಡ್ತಾಯಿದ್ವಿ ಈ ಬೀದಿಲಿ ಇರಬೇಕಾದ್ರೆ ನಾವು. ನಮ್ಮನೆ ಎದುರುಗಡೆ ದೇವಸ್ಥಾನ ತಾನೇ, ಅದಕ್ಕೆ ಅಲ್ಲೋಗಿ ಪೂಜೆ ಮಾಡ್ಕೊಂಡು ಬರೋದು. ನೋಡಿ ಇದೇ ಜಾಗದಲ್ಲಿ ನಾವು ಇಷ್ಟು ವರ್ಷ ಸಂಸಾರ ಮಾಡಿದ್ದೀವಿ. ನೋಡಿ ಇದು ಗಿಡ ಕಾಣಿಸ್ತಾ ಇದೆಯಲ್ಲ, ಇಲ್ಲೇ ನಮ್ಮ ಮನೆ ನಮ್ಮ ರೂಮ್ ಇದ್ದದ್ದು. ಅದೇ ಜಾಗದಲ್ಲಿ ಇಲ್ಲಿ ಸ್ನಾನದ ಮನೆ ಏನೋ ಇತ್ತು, ಆ ಜಾಗದಲ್ಲಿ ಹತ್ತಿ ಮರ ಬೆಳೆದೈತೆ. ದೊಡ್ಡದು ಮರ ಆಗಿತ್ತು, ಎಲ್ಲ ಕಟ್ ಮಾಡಿಬಿಟ್ಟವ್ರು ಅವರು ಈ ಜಾಗದಲ್ಲೇ. ಆದರೆ ಯಾರು ಮನೆ ಕಟ್ತಾರೆ ಅನ್ನೋದು ಗೊತ್ತಿಲ್ಲ ಇನ್ನು. ದೊಡ್ಡ ಸೈಟು, ಎರಡು ಮನೆ ಆಯ್ತಾಯಿತ್ತು. ಅಂದರೆ ಸೈಜ್ ಗೊತ್ತಿಲ್ಲ ನನಗೆ, ಅದೇ ದೊಡ್ಡದೇ ಸೈಟು ಇದು. ಹಿಂಗೆ ವಿಡಿಯೋ ಮಾಡೋದು. ನೀನಿದ್ದಾವಾಗ ಹೋದ ವರ್ಷ ನೀನು ಇದೆಯಂಗಾರೆ ವಿಡಿಯೋದಲ್ಲಿ ಅದರಲ್ಲಿ ನಾನು ಪೋಸ್ಟ್ ಮಾಡಿದ್ದೀನಿ ನೋಡು. ಒಂದು ವರ್ಷ ಆಗೈತೆ ಪೋಸ್ಟ್ ಮಾಡಿ. ಕಬಾಬ್ ಇರೋದಲ್ಲ ಇದಿದೆ, ಕಬಾಬು, ಬೋಟಿ, ಮಟನ್ ಕುರ್ಮಾ, ಇಟ್ಟು ಎಳ್ಳು ಸೈ ಬಿಡ್ಬೇಕು. ಇಲ್ಲ ಎತ್ತು ಬೋಟಿ ಯಾರ್ದು ಇದು, ಯಾರ್ದು ಇದು ಮಾತಾಡು. ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಮಟನ್ ಸಾಂಬಾರು, ಪಾಯಸ, ಚಿಕನ್ನು, ಕಬಾಬು, ಬೋಟಿ ಗೊಜ್ಜು, ಮೊಟ್ಟೆ, ರೈಸು, ಮುದ್ದೆ ತುಂಬಾ ಚೆನ್ನಾಗಿತ್ತು. ಅಷ್ಟು ಜನಕ್ಕೆಲ್ಲ ಒಂದು 300-400 ಜನ ಇರ್ಬೋದೇನೋ, ಅಷ್ಟು ಜನ ಇದ್ದರು. ಅಷ್ಟು ಜನಕ್ಕೆಲ್ಲ ಅಡುಗೆ ಮಾಡಿಸಿ ಅವರು ವರ್ಷವೂ ದೇವ್ರು ಮಾಡ್ತಾರೆ ಅವರು. ಅಂದರೆ ಇಲ್ಲಿ ಬಂದು ಈ ಊರಿಗೆ ಬಂದು ಅವ್ರಿಗೂ ಮರಿ ಒಪ್ಪಿಸ್ಬಿಟ್ಟು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಇಲ್ಲಿ. ಅಂದರೆ ಇಲ್ಲೇ ಇರೋದಕ್ಕೆ ಒಂದು ಮನೆ ಕಟ್ಕೊಂಡಿದ್ದಾರೆ ಇಲ್ಲಿ ಹೊಸ್ದಾಗೆ. ಹೋದ ವರ್ಷ 1 ವರ್ಷ ಆಯಿತು ಅವ್ರು ಮನೆ ಕಟ್ಟಿ. ಮನೆ ಪೂಜೆ ಎಲ್ಲ ಮಾಡುವಾಗ ಬೇಕಲ್ಲ ಅಂದ್ಕೊಂಡು ಮನೆ ಕಟ್ಕೊಂಡು ಈ ಥರ ಬಂದು ವರ್ಷವೂ ಈ ಥರ ಜನಗಳನ್ನೆಲ್ಲ ಕರೆದು ಇವರು ಊಟ ಹಾಕ್ತಾರೆ. ನೋಡಿ ಹೇಗಿತ್ತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಹೊಸದಾಗಿ ನಮ್ಮ ಚಾನಲ್ ಯಾರಾದರೂ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ಲೈಕನ್ ಪ್ರೆಸ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇಲ್ಲಿ ತನಕ ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.